ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ನಾನು ಹೋದ ವ್ಲಾಗ್ನಲ್ಲಿ ನಾನು ನಿಮಗೆ ಮುಂದಿನ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ, ಕಂಟಿನ್ಯೂಷನ್ ವ್ಲಾಗ್ನ ಅಂತ ಹೇಳಿದ್ದೆ. ಸೊ ನಾವು ಟ್ರಾವೆಲ್ ಮಾಡಿ ಊರಿಗೆ ಬಂದ್ವಲ್ಲ, ಸೊ ಪಾಪು ಸ್ವಲ್ಪ ಇರಿಟೇಟ್ ಆಗಿದ್ದ, ಅದರಿಂದ ಏನು ವ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ. ಸೊ ಆವತ್ತಿನ ಬೆಳಗಿನ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಅಪ್ಪನ ಜೊತೆ ಇವಾಗ ನಾವು ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ, ಅಂದರೆ ಬಾಳೆಗೊನೆಗಳಿದ್ವು ಅಂತ ಕೊಡೋದಕ್ಕೆ. ಆ್ಯಂಡ್ ನಾವು ಕೂಡ ಹೋಗ್ತಾ ಇದ್ವಲ್ಲ, ಸ್ವಲ್ಪ ಕೆಲಸ ಇದ್ವು, ಹಾಗೆ ಪಾಪವ್ನಿಗೂ ಓಡಾಡ್ದಂಗೆ ಅನಿಸುತ್ತೆ ಅವ್ನಿಗೂ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಅವ್ನಿಗೇನಂದರೆ ಆಟೋನಲ್ಲಿ ಓಡಾಡೋಕ್ಕೆ ತುಂಬ ಇಷ್ಟ. ಓಕೆನಾ, ನಮ್ಮದೇ ಆಟೋ ಇದೆ, ಪಾಪ ಓಡಿಸ್ತಾರಲ್ಲ, ಅವ್ನಿಗೆ ಆಟೋದಲ್ಲಿ ಓಡಾಡೋಕ್ಕೆ ಇಷ್ಟ ಅಂತ ಹೇಳಿ ಕರ್ಕೊಂಡು ಬಂದೆ. ನಾವು ಇವಾಗ ಲೈಕ್ ನಮ್ಮೂರಿಂದ ಸ್ವಲ್ಪ ದೂರದಲ್ಲಿ ಸಿಟಿ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹೋಗೋ ದಾರಿ ಇದೊಂದು ಕ್ಲಿಪ್ಪಿಂಗ್ ಇದು. ಸೊ ನಮ್ಮೂರಿಂದ ಉತ್ತರದುರ್ಗ ಫೋರ್ಟ್ ಏನಿದೆ, ನೀವು ನಾರ್ಮಲಾಗಿ ಕುಣಿಗಲ್ ಹೈವೇನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಬೋರ್ಡ್ಸ್ ಎಲ್ಲ ನೋಡಿರ್ತೀರ, ಅದೊಂದು ಜಸ್ಟ್ ಒಂದು 6-7 ಕಿಲೋಮೀಟರ್ಸ್ನಲ್ಲಿದೆ. ಸೊ ಅದರದ್ದು ಒಂದು ಕ್ಲಿಪ್ಪಿಂಗ್ ಇದು. ಸೊ ಟೌನಿಗೆ ಬಂದು ಅಪ್ಪ ಬೇಕಿರೋ ಐಟಮ್ಸ್ ಎಲ್ಲ ತಗೊಳ್ತಾ ಇದ್ದಾರೆ. ಹಾಗೆ ನಾನಿಲ್ಲಿ ಪಾಪುನ ಕೂರಿಸ್ಕೊಂಡು ಕೂತಿದ್ದೆ. ಆ್ಯಂಡ್ ಅಪ್ಪ ಅವನ್ನ ಇವಾಗ ಇಲ್ಲೇ ಹೊರಗಡೆ ನಾನ್ ವೆಜ್ ತಗೊಳ್ತಾಯಿದ್ರು, ಅಲ್ಲಿ ಶಾಪ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ಇವಾಗ ಮನೆಗೆ ಹೊರಡ್ತೀವಿ. ಸೊ ನಾನಿವತ್ತು ವ್ಲಾಗಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಕೂಡ ಎಲ್ಲ ಶೇರ್ ಮಾಡ್ತೀನಿ, ನೋಡ್ತಾ ಹೋಗಿ. ಸೊ ವ್ಲಾಗ್ನಲ್ಲಿ ಏನಾದರೂ ಕರೆಕ್ಷನ್ ಏನಾದರೂ ಮಾಡ್ಕೋಬೇಕಿದ್ರೆ ಕಮೆಂಟ್ ಮಾಡಿ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲರೂ ಕಮೆಂಟ್ ಮಾಡ್ತೀರಾ ಯೂಟ್ಯೂಬ್ಗಿಂತ, ಸೊ ಖುಷಿ ಆಗುತ್ತೆ, ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಬರುತ್ತೆ ಅದರಿಂದ. ಅಪ್ಪ ಶಾಪ್ ಹತ್ರದಿಂದ ಪಾಪುನ ಕಳಿಸಿದ್ರು. ಸೊ ಇಲ್ಲೇ ಏನೇನೋ ನೆಸೆಸರಿ ಐಟಮ್ಸ್ ಗ್ರಾಸಸ್ ಎಲ್ಲ ತೊಗೊಂಡು ಬಂದರು. ಆ್ಯಂಡ್ ಮನೆಗೆ ಬಂದಿದ್ದಾಯಿತು. ಆ್ಯಂಡ್ ಇಲ್ಲೇ ಪಾಪು, ಅಂದರೆ ನಮ್ಮ ಮನೆ ಸುತ್ತಮುತ್ತ ಈ ಥರ ಇದೆ, ತೋಟದ ಮನೆ ಅಲ್ವಾ ನಮ್ಮದು. ಸೊ ಅದರಿಂದ ಈ ರೀತಿ ಹೊರಗಡೆ ಎಲ್ಲ ಇದೆ. ಆ್ಯಂಡ್ ಅವ್ನಿಗೆ ಈ ರೀತಿ ಎಲ್ಲ ಓಡಾಡೋದು ಇಷ್ಟ. ಸೊ ಸ್ವಲ್ಪ ಓಡಾಡಿಸ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ ಟೌನಿಂದ ಬಂದಮೇಲೆ. ಬಿಕಾಸ್ ಅವನೇನಂದರೆ ಒಂದೇ ಜಾಗದಲ್ಲಿ ಕೂರೋದಿಲ್ಲ, ಈ ರೀತಿ ಓಡಾಡಿಸ್ತಾ ಇದ್ದರೆ ಖುಷಿಯಾಗಿ ಆರಾಮಾಗಿರ್ತಾನೆ ಅದರಿಂದ. ಆ್ಯಂಡ್ ಇವಾಗ ಅಮ್ಮ ನಾನ್ ವೆಜ್ ಕುಕ್ ಮಾಡ್ತಾಯಿದ್ದಾರೆ. ಅಷ್ಟರಲ್ಲಿ ಪಾಪುಗೆ ಸ್ವಲ್ಪ ಸ್ನಾನ ಮಾಡಿಸಿ ಮಲಗಿಸ್ಬೇಕು ಅವನ್ನ. ಮನೆ ಹತ್ರ ಏನಂದರೆ ಅಲ್ಲೂ ಕೂಡ ಸುತ್ತಮುತ್ತ ಎಲ್ಲ ತೋಟನೇ ಅಲ್ವಾ, ಅವ್ನಿಗೆ ಯಾವ ಕಡೆ ಹೋಗಬೇಕು ಅನಿಸುತ್ತೆ ಆ ಕಡೆ ಕೂಡ ಹೋಗ್ಬಿಡ್ತಾನೆ. ಸೊ ಈ ರೀತಿ ನಾವೇ ಓಡಾಡಿಸ್ಕೊಂಡು ಕರ್ಕೊಂಡು ಬಂದರೆ ಒಳಗಡೆ ಆಟ ಆಡ್ತಾನೆ ಅಂತ ಅಂದ್ಕೊಂಡೆ. ಆ್ಯಂಡ್ ಅಪ್ಪ ತೋಟದಿಂದ ನೇರಳೆಹಣ್ಣು ತಗೊಂಡು ಬಂದಿದ್ದರು. ಸೊ ನಾನು ಹೋಗಿದ್ನಲ್ಲ ಅದಕ್ಕೆ ಕಿತ್ಕೊಂಡು ಬಂದಿದ್ದರು. ಆ್ಯಂಡ್ ಇದು ಏನಂದರೆ ಪೂರ್ತಿ ಹಣ್ಣಾಗಿರೋದು, ಈ ಥರ ಮೇಲಿಂದ ಬಿದ್ದು ಒಡೆದೋಗ್ಬಿಡ್ತವೆ. ಆ್ಯಂಡ್ ಅವೇ ತುಂಬ ಟೇಸ್ಟಿಯಾಗಿ ಕೂಡ ಇರೋದು. ಪಾಪು ನನಗೂ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದ. ಸೊ ಸೀಡ್ಸ್ ತೆಗ್ದುಬಿಟ್ಟು ಎರಡೇ ಎರಡು ಕೊಟ್ಟೆ, ತುಂಬ ಕೊಡಬಾರ್ದು ಬಿಕಾಸ್ ಕೆಮ್ಮಾಗುತ್ತೆ ಅಂತ ಹೇಳಿ. ಅವನು ಎರಡು ಕೊಟ್ರೂ ಸ್ಯಾಟಿಸ್ಫೈ ಆಗಲಿಲ್ಲ, ಬಿಕಾಸ್ ಅವನಿಗೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ನನ್ನ ಥರನೇ. ಒಂದು ಸೀಡನ್ನ ಮಿಸ್ಸಾಗಿ ಬಾಯಲ್ಲಿ ಹಾಕ್ಕೊಂಡ್ಬಿಟ್ಟ ಅಂತ ಹೇಳಿ ತೆಗ್ದೆ. ಯಾರಾದರೂ ಈ ರೀತಿ ನೇರಳೆಹಣ್ಣು ಕೊಡೋದಿದ್ದರೆ ಚಾಕುನಲ್ಲಿ ಮೇಲ್ಗಡೆ ಔಟರ್ ಲೇಯರ್ ಇರುತ್ತೆ, ಅದನ್ನು ಎರೆದ್ಬಿಟ್ಟು ಕೊಡಿ. ಇಲ್ಲಾಂದರೆ ಆಗುತ್ತೆ ಅಂದರೆ ಗಂಟ್ಲಲ್ಲಿ ಹಿಡ್ದಂಗೆ ಆಗುತ್ತೆ ಅದು, ಬೀಜ ಕೊಟ್ಟರೆ ಮಕ್ಕಳಿಗೆ. ಅವ್ರಿಗೆ ಗೊತ್ತಿರಲ್ಲ ಅಲ್ವಾ ಉಗಿಬೇಕು ಅಂತ ಹೇಳಿ, ಅದರಿಂದ. ಸೊ ಪಾಪುನ ಅಮ್ಮನ ಜೊತೆ ಬಿಟ್ಟು ಸ್ವಲ್ಪ ನೇರಳೆಹಣ್ಣು ತಿನ್ನೋಣ ಅಂತ ಹೇಳಿ ಹೊರಗಡೆ ಬಂದು ಕೂತ್ಕೊಂಡೆ. ಸೊ ಅವನ್ನ ಕೂರಿಸ್ಕೊಂಡ್ರೆ ಏನಂದರೆ ಅವ್ನು ತೊಗೊಂಡು ಬಾಯಲ್ಲಿ ಹಾಕ್ಕೊಳ್ತಾನೆ ಅಂತ ಅಷ್ಟೇ. ಅಮ್ಮ ಉಪ್ಪೆಲ್ಲ ಹಾಕಿ ತೊಳೆದ್ಬಿಟ್ಟು ಕೊಟ್ಟರು. ಸೊ ತಿಂತಾಯಿದ್ದೀನಿ. ಅಷ್ಟರಲ್ಲಿ ಅಮ್ಮ ಅಡುಗೆ ರೆಡಿ ಮಾಡಿದರು. ಸೊ ಚಿಕನ್ ಫ್ರೈ ಮಾಡಿಕೊಟ್ರು, ಮುದ್ದೆ ಕೂಡ ಮಾಡಿದರು. ನನಗೆ ಯಾಕೋ ಮುದ್ದೆ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ, ಅದರಿಂದ ರೈಸ್ ಹಾಕ್ಕೊಡಿ ಅಂತ ಹೇಳಿ ರೈಸ್ ಮತ್ತು ಚಿಕನ್ ಫ್ರೈ ತಿಂತಾಯಿದ್ದೀನಿ. ಏನಂದರೆ ಊರಿಗೆ ಬಂದರೆ ಒಂಥರ ಆರಾಮ್ ಅನಿಸುತ್ತೆ ನನಗೆ, ಬಿಕಾಸ್ ಅಮ್ಮ ಅಪ್ಪನ ಜೊತೆ ಇದ್ದರೆ ಹಾಗೆ ಅಲ್ವಾ, ಅದರಿಂದ. ಸೊ ಇದು ಅದರ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ವ್ಲಾಗ್, ಇದು 2 ದಿನದ ವ್ಲಾಗ್ ಅಲ್ವಾ. ಇವಾಗ ಮತ್ತೆ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಸೊ 1 ಡೇ ಇದ್ವಿ ಅಷ್ಟೇ ನಾವು ಊರು. ಮಂಡೇ ಬಂದ್ವಿ, ಆ್ಯಂಡ್ ಟ್ಯೂಸ್ಡೇ ಒಂದಿನ ಇದ್ವಿ, ಆ್ಯಂಡ್ ವೆಡ್ನೆಸ್ಡೇ ಹೋಗ್ತಾ ಇದ್ದೀವಿ. ಸೊ ಆಟೋದಲ್ಲಿ ಹೋಗೋಣ ನಡೀರಿ ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಅವ್ನಿಗೆ ಆಟೋದಲ್ಲಿ ಹೋಗೋಕ್ಕೆ ಇಷ್ಟ, ಬಟ್ ಅವನಿಗೆ ಊರಿಂದ ಬರೋದಕ್ಕೆ ಇಷ್ಟ ಇಲ್ಲ. ಬಸ್ ಸ್ಟಾಪ್ನಲ್ಲಂತೂ ತುಂಬ ಆಲ್ಮೋಸ್ಟ್ ಒಂದು 10-20 ಮಿನಿಟ್ಸ್. ನಾನು ನಿಮಗೆ ಅದನ್ನು ನೆಕ್ಸ್ಟ್ ಕ್ಲಿಪ್ಪಿಂಗ್ನಲ್ಲಿ ಆ್ಯಡ್ ಮಾಡಿರ್ತೀನಿ. ತಿಂಡಿ ಎಲ್ಲ ಆಯಿತು. ಆ್ಯಂಡ್ ಅಮ್ಮ ನೇರಳೆಹಣ್ಣು ಜೊತೆಗೆ ಮಜ್ಜಿಗೆ ಉಪ್ಪು ಹಾಕಿ ನೆನೆಸಿಟ್ಟಿದ್ರು, ಬಿಕಾಸ್ ಕೆಮ್ಮಾಗಲ್ಲ ಈ ರೀತಿ ತಿಂದರೆ. ಆ್ಯಂಡ್ ನೇರಳೆಹಣ್ಣು ತಿನ್ನಬೇಕಾದ್ರೆ ಗಂಟ್ಲಲ್ಲಿ ಒಂಥರ ಆಗುತ್ತೆ, ಯಾವ ಥರ ಅಂದರೆ ಹಿಡ್ಕೊಂಡಂಗೆ ಆಗುತ್ತೆ ಗಂಟಲಲ್ಲಿ, ಅದರಿಂದ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಮಾಡಿಕೊಟ್ಟಿದ್ರು. ಆ್ಯಂಡ್ ತಿಂದಿದ್ದೆಲ್ಲ ಆದಮೇಲೆ ಅಮ್ಮ ಅಪ್ಪ ಎಲ್ಲ ಬಂದು ಡ್ರಾಪ್ ಮಾಡಿ ಹೋದರು ಟೌನ್ಗೆ. ಆ್ಯಂಡ್ ನಾನು ಪಾಪು ಇಬ್ಬರು ಊರಿಗೆ ಹೋಗ್ತಾಯಿದ್ದೀವಿ.
ಸೊ ಅವ್ನ ಫೇಸ್ ಯಾಕೆ ಈ ಥರ ಕಾಣ್ತಿದೆ ಅಂತ ಹೇಳಿದ್ರೆ, ನಾನು ಬರಲ್ಲ ನಿನ್ನ ಜೊತೆ ಅಂತ ಹೇಳಿಬಿಟ್ಟು ಅಳ್ತಾ ಇದ್ದ. ಆಲ್ಮೋಸ್ಟ್ ಒಂದು 10-20 ಮಿನಿಟ್ಸ್ ಹತ್ಬಿಟ್ಟ. ಅವನಿಗೆ ಅಪ್ಪ ಅಮ್ಮನ ಜೊತೆ ಇರೋದಕ್ಕೆ ಇಷ್ಟ, ಸೊ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಅಳ್ತಾ ಇದ್ದ. ಸೊ ಸುಮ್ಮನೆ ಆಗಲಿ ಅಂತ ಹೇಳಿ ಅಮ್ಮ ಒಂದು ಬಾಕ್ಸ್ಗೆ ಹಣ್ಗಳು ಹಾಕ್ಕೊಟ್ಟಿದ್ರು, ನೇರಳೆಹಣ್ಣು. ನನಗೆ ಊರಿಗೆ ತಗೊಂಡು ಹೋಗೋಕ್ಕೆ ಅಂತ ಹೇಳಿ ಅದನ್ನ ತೋರಿಸ್ದೆ. ಸೊ ಸ್ವಲ್ಪ ಸಮಾಧಾನ ಆದ. ಆ್ಯಂಡ್ ನಾವು ಹೊರಟಾಗ ಬಿಸಿಲಿತ್ತು, ಬಟ್ ನಾವು ಆಲ್ಮೋಸ್ಟ್ ಯಡಿಯೂರು ಹತ್ರ ಎಲ್ಲ ರೀಚ್ ಆಗೋ ಅಷ್ಟರಲ್ಲಿ ಪೂರ್ತಿ ಈ ರೀತಿ ಮಳೆ ಬರೋ ಥರ ಆಗಿಬಿಡ್ತು. ಈ ಮಳೆ ಬಂದರೆ ಏನಂದರೆ ಪಾಪುಗೆ ಹಿಂಸೆ ಆಗುತ್ತೆ ಅನ್ನೋದು ಒಂದೇ, ಬೇರೆ ಏನಿಲ್ಲ. ಸೊ ಮನೆಗೆ ಬಂದಿದ್ದಾಯಿತು. ಅಡುಗೆ ಮಾಡಿದರು, ಮೊಸರೊಪ್ಪು ಮತ್ತು ಅನ್ನ. ಸೊ ಊಟ ಮಾಡ್ಕೊಳ್ತಾ ಇದ್ದೀನಿ. ಇದು ಅವತ್ತಿನ ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫನ್ಗೆ ಅವಲಕ್ಕಿ ಮಾಡಿದ್ದೀನಿ, ಸಿಂಪಲಾಗಿರಲಿ ಅಂತ. ಬಿಕಾಸ್ ನನಗೆ ಅಡುಗೆ ಮಾಡೋ ಮೂಡ್ ಇರಲಿಲ್ಲ 2 ದಿನದಿಂದ. ಏನೂ ಕೆಲಸ ಮಾಡ್ದಲೇ ಹಿಂಗೆ ಸಡನ್ನಾಗಿ ಬಂದು ಕೆಲಸ ಮಾಡಬೇಕು ಅಂದರೆ ಹಿಂಸೆ ಅನ್ನಿಸ್ತಾ ಇರತ್ತೆ ನನಗೆ. ಸೊ ಅದೊಂದು ಬೇಜಾರು ನನಗೆ. ಆ್ಯಂಡ್ ಕೆಲಸ ಮಾಡೋದಕ್ಕೆ ಬೇಜಾರಲ್ಲ, ಅಲ್ಲಿ ಹೋದಾಗ ಏನು ಕೆಲಸ ಮಾಡೋದಕ್ಕೆ ಬಿಡಲ್ಲ. ಆ್ಯಂಡ್ ಇಲ್ಲಿ ಬಂದಾಗ ಈ ಥರ ಏನಾದ್ರು ಕೆಲಸ ಮಾಡಬೇಕಂದ್ರೆ ಅದು 2 ದಿನದ ರೂಟೀನ್ಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀನಿ ಆ ಥರ. ಆ್ಯಂಡ್ ಅಮ್ಮ ನೇರಳೆಹಣ್ಣು ಕೊಟ್ಟಿದ್ರು, ಅದನ್ನು ಕೂಡ ತಿಂದೆ. ಮಧ್ಯಾಹ್ನದ ಅಡುಗೆಗೆ ಮೊಸರು ಒಗ್ಗರಣೆ ಮಾಡ್ತಾಯಿದ್ದೀನಿ. ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ಇಷ್ಟ ಹಾಕಿ ನೀಟಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಇದ್ರ ಜೊತೆಗೆ ಉಪ್ಪು ಹಾಕಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಸಾಫ್ಟ್ ಆಗಿದ್ದಾದಮೇಲೆ, ಅಂದರೆ ಹಸಿ ವಾಸನೆ ಹೋದ್ಮೇಲೆ ಅದನ್ನ ಫ್ಲೇಮ್ ಆಫ್ ಮಾಡಿಕೊಂಡು ತಣ್ಣಗಾಗೋದು ಬಿಡಬೇಕು. ತಣ್ಣಗಾಗಿದ್ದಾದಮೇಲೆ ಮೊಸರು ಹಾಕ್ಕೊಂಡು ತಿರುಗಿಸಿದ್ರೆ ರೆಡಿ ಆಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೊಂಥರ ಕಂಫರ್ಟ್ ಫುಡ್ ಇದು. ನನಗೇನಾದರೂ ಹೊಟ್ಟೆ ಏನಾದರೂ ಹೆವಿ ಅನ್ನಿಸ್ತಿದ್ರೆ ನಾನು ನೆಕ್ಸ್ಟ್ ಮೀಲ್ನ ಈ ರೀತಿ ಮೊಸರು ಒಗ್ಗರಣೆ ಮಾಡ್ತೀನಿ, ಅಥವಾ ಮೊಸರು ಮತ್ತು ಅನ್ನ ಹಾಕ್ಕೊಂಡು ಊಟ ಮಾಡ್ಕೊಳ್ತೀನಿ. ನೀವು ಯಾವಾಗಾದರೂ ಟ್ರೈ ಮಾಡಿ. ವೀಕ್ಲಿ 3 ಟೈಮ್ಸ್ ಆದರೂ ನಾನು ಇದನ್ನ ಮಾಡೇ ಮಾಡ್ತೀನಿ. ಬಿಕಾಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಕಂಫರ್ಟಬಲ್ ಆಗಿರುತ್ತೆ ನನಗೆ ಊಟ, ಹೆವಿ ಅನಿಸೋದಿಲ್ಲ ಅದರಿಂದ. ಸೊ ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ ಮೊಸರನ್ನ, ಅದರಿಂದ ಸ್ವಲ್ಪ ಗಟ್ಟಿಯಾಗಿದೆ. ಸೊ ಇವಾಗ ಪಾತ್ರೆ ಬಿಸಿ ಇದೆಯಲ್ಲ, ಅದ್ರ ಜೊತೆಗೆ ಹಾಕಿದ್ರೆ ರೂಮ್ ಟೆಂಪ್ರೇಚರಿಗೆ ಬರುತ್ತೆ ಆ್ಯಂಡ್ ಸರಿ ಹೋಗುತ್ತೆ. ಪಾತ್ರೆ ತುಂಬ ಬಿಸಿ ಇದ್ದಾಗಲೇ ಹಾಕಬೇಡಿ, ಬಿಕಾಸ್ ಮೊಸರೆಲ್ಲ ಒಡ್ದಂಗೆ ಆಗುತ್ತೆ. ಆ್ಯಂಡ್ ಫ್ಲೇಮ್ ಆನಲ್ಲಿದ್ದಾಗ ಕೂಡ ಹಾಕಬಾರ್ದು, ಅದೊಂದು ಟಿಪ್. ಏನಾಗುತ್ತೆ ಅಂದರೆ ಚೆನ್ನಾಗಿರೋದಿಲ್ಲ ಆ ಥರ ಮಾಡಿದಾಗ, ಅದರಿಂದ. ಆ್ಯಂಡ್ ಇವಾಗ ಇದು ರೆಡಿ ಆಗಿದೆ. ಇದ್ರ ಜೊತೆಗೆ ಬಿಸಿ ಅನ್ನ ಮಾಡಿದ್ದೀನಿ. ಇದ್ರ ಜೊತೆಗೆ ನೀವು ಹಪ್ಳ ಈ ಥರದ್ದೇನಾದರೂ ಸೈಡ್ಸಿಗೆ ಬೇಕಾದರೂ ಪಲ್ಯ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ನನಗೆ ಅಷ್ಟು ಟೈಮ್ ಇರಲಿಲ್ಲ ಇವತ್ತು, ಬಿಕಾಸ್ ಸ್ವಲ್ಪ ಕೆಲಸಗಳಿದ್ವು, ಅದರಿಂದ ಈ ಥರ ಮಾಡಿಕೊಂಡೆ. ಆ್ಯಂಡ್ ಎಲ್ರದ್ದು ಊಟ ಆಯಿತು. ಸಂಜೆ ಟೀ ಮಾಡಿಕೊಂಡೆ. ಸೊ ಟೀ ಕುಡಿತಾಯಿದ್ದೀನಿ. ಪಾಪುಗೆ ಹಾಲೆಲ್ಲ ಕಾಯಿಸ್ಕೊಟ್ಟೆ ಆ್ಯಂಡ್ ಅವನು ಕೂಡ ಹಾಲು ತಗೊಂಡ. ಬಾಳೆಗೊನೆ ಇಟ್ಟಿದ್ರು, ತೋಟದಿಂದ ತೊಗೊಂಡು ಬಂದು ಒಂದನ್ನು. ಇವನು ಏನು ಮಾಡ್ತಾಯಿದ್ದಾನೆ ಅಂದರೆ ಒಂದೊಂದೇ ಹಣ್ಣು ಕಿತ್ಕೊಂಡೋಗಿ ತಿಂತಾಯಿದ್ದಾನೆ. ನಾನು ಒಂದು ತಿಂತಾಯಿದ್ದಾನಲ್ವ ಅಂತ ಸುಮ್ಮನಾದೆ. ಬಟ್ ಅವನು ಹಣ್ಣು ಚಿಕ್ಕ ಇದ್ವಲ್ಲ, ಆಲ್ಮೋಸ್ಟ್ ಒಂದು 5-6 ಹಣ್ಣು ತಿಂದುಬಿಟ್ಟಿದ್ದಾನೆ. ಅಷ್ಟೊಂದು ತಿನ್ನಬಾರ್ದು. ಬಟ್ ನಾನೇನು ಅಂದ್ಕೊಂಡೆ ಅಂದರೆ ಸಿಪ್ಪೆ ನೋಡಿ ತುಂಬ ಕಡಿಮೆ ತಿಂದಿದ್ದಾನೆ ಅಂದ್ಕೊಂಡೆ. ಬಟ್ ಅವ್ನು ತುಂಬ ಜಾಸ್ತಿನೇ ತಿಂದಿದ್ದಾನೆ. ಹಣ್ಣು ಸಣ್ಣ ಇದ್ವಲ್ಲ, ಏನಾಗಲ್ಲ ಬಿಡಿ ಅಂತ ಅಂದರು. ಅದರಿಂದ ಸುಮ್ಮನೆ ಅದೇ. ಆ್ಯಂಡ್ ಅವ್ನಿಗೆ ಫ್ರೂಟ್ಸ್ ಅಂದರೆ ನಾನು ಹೇಳ್ತಿರ್ತೀನಿ ವ್ಲಾಗ್ಗಳಲ್ಲಿ, ಅವನಿಗೆ ಫ್ರೂಟ್ಸ್ ತುಂಬ ಇಷ್ಟ ಅಂತ. ಸೊ ಅವನು ಫ್ರೂಟ್ಸ್ ಕೊಟ್ಟರೆ ಒಂದು ಲಿಮಿಟ್ನಲ್ಲಿ ತಿನ್ನೋದಿಲ್ಲ, ಹೊಟ್ಟೆ ತುಂಬ ಫ್ರೂಟ್ಸ್ನೇ ತೊಗೊಂಡ್ಬಿಡ್ತಾನೆ. ಕೈ ತೋಟಕ್ಕೆ ಹೋಗಿದ್ದೆ, 2 ಡೇಸ್ ಆಗಿತ್ತಲ್ಲ ಆಲ್ಮೋಸ್ಟ್ ಹೋಗಿ. ಸೊ ಹೋಗಿ ಗೋರಿಕಾಯಿ ಇದನ್ನೆಲ್ಲ ಕಿತ್ಕೊಂಡು ಬಂದೆ. ಗೋರಿಕಾಯಿನ ಈ ರೀತಿ ಒಂದು ಸ್ವಲ್ಪ ಜಾಸ್ತಿ ಆಗೋವರೆಗೂ ಒಂದು ಕಂಟೈನರ್ಗೆ ಹಾಕಿ ಎತ್ತಿಡ್ತೀನಿ. ಆಮೇಲೆ ಒಟ್ಟಿಗೆ ಏನಾದರೂ ಸಾಂಬಾರಿಗೆ ಅಥವಾ ಪಲ್ಯಕ್ಕೆ ಈ ಥರ ಯೂಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದು ಒಂದೆಲಗ ಸೊಪ್ಪು. ಸೊ ಇದು ಯೂಸ್ ಮಾಡಿಕೊಂಡು ಏನಾದರೂ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರೆಸಿಪಿ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ, ನಾನು ಅಜ್ಜಿ ಕೇಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಅದನ್ನ ರೆಸಿಪಿ ಮಾಡಿದ್ರೆ ಮುಂದಿನ ವ್ಲಾಗ್ನಲ್ಲಿ ರೆಸಿಪಿ ಶೇರ್ ಮಾಡ್ತೀನಿ. ಸೊ ಈ ಥರ ಕಂಟೈನರ್ಸ್ಗೆ ಹಾಕಿ ಫ್ರಿಡ್ಜ್ನಲ್ಲಿ ಇಡ್ತೀನಿ, ಕವರ್ನಲ್ಲಿ ಇಡೋದಕ್ಕೆ ಹೋಗೋದಿಲ್ಲ. ಅಥವಾ ಹಾಗೆ ಇಟ್ಟರೆ ಕೂಡ ಚೆನ್ನಾಗಿರೋದಿಲ್ಲ ಅಲ್ವಾ, ಅದಕ್ಕೆ ಈ ಥರ ಹಾಕಿಬಿಟ್ಟು ಇಡ್ತೀನಿ. ತೋಟಕ್ಕೆ ಹೋಗಿದ್ನಲ್ಲ, ಸ್ವಲ್ಪ ಬಾಳೆದೆಲೆ ಎಲ್ಲ ತೊಗೊಂಡು ಬಂದಿದ್ದೆ ತಿಂಡಿ ತಿನ್ನಲಿಕ್ಕೆ ಅಂತ ಹೇಳಿ. ತಿಂಡಿ ಅಥವಾ ಊಟ ಬಾಳೆ ಎಲೆ ಮೇಲೆ ತಿನ್ನೋದು ಹೆಲ್ತ್ ವೈಸ್ ಒಳ್ಳೆಯದು ಅಂತ ಹೇಳಿ, ಬೆಳಗ್ಗೆ ಟೈಮ್ ತಿಂಡಿಗೆ ಬಾಳೆ ಎಲೆಯಲ್ಲಿ ಕೊಡೋಣ ಅಂತ ಹೇಳಿ ಡೈಲಿ ತರ್ತಿರ್ತೀನಿ. ಆ್ಯಂಡ್ ಕಿತ್ತಳೆ ಹಣ್ಣು ಸಿಕ್ಕಿದ್ವು. ಸೊ ಇದು ನಾರ್ಮಲಾಗಿ ನ್ಯಾಚುರಲ್ ಕಿತ್ತಳೆ ಹಣ್ಣು ನಮ್ಮ ತೋಟದಲ್ಲೇ ಸಿಗುತ್ತೆ. ಜಾಮೂನ್ ಮಾಡೋಣ ಅಂತ ಹೇಳಿ ಸಕ್ಕರೆ ಪಾಕಕ್ಕೆ ಇಡ್ತಾ ಇದ್ದೀನಿ. ಆಲ್ರೆಡಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ. ಸೊ ಇವಾಗ ಸಕ್ಕರೆ ಪಾಕಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಒಂದು 3 ಲವಂಗ ಹಾಕ್ಕೊಂಡೆ. ಸಕ್ಕರೆ ಪಾಕ ರೆಡಿ ಆಗೋ ಅಷ್ಟರಲ್ಲಿ ನಾನಿವಾಗ ಜಾಮೂನ್ನ ಅಂದರೆ ಉಂಡೆಗಳು ಏನು ರೆಡಿ ಮಾಡಿಟ್ಟಿದ್ದೆ ಅದನ್ನೆಲ್ಲ ಕರಿತೀನಿ.
ಕರ್ದಿದ್ದಾದಮೇಲೆ ಸಕ್ಕರೆ ಪಾಕಕ್ಕೆ ಹಾಕೋದು ಅಷ್ಟೇ. ಎಲ್ರಿಗೂ ಗೊತ್ತಿರುತ್ತೆ ನಾರ್ಮಲಾಗಿ ಜಾಮೂನ್ ರೆಸಿಪಿ. ಸೊ ಈ ರೀತಿ ಬಂದಿದ್ವು ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಬಂದಿದ್ವು. ಬಟ್ ಆ ಪಾಕ ಎಲ್ಲ ಪೂರ್ತಿ ಡ್ರೈ ಆಗೋಗಿತ್ತು, ಎಲ್ಲ ಕುದಿದ್ಕೊಂಡ್ಬಿಟ್ಟಿದ್ವು ಜಾಮೂನ್ಗಳು. ಸೊ ಅಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಫಾರ್ ವಾಚಿಂಗ್ ಖುಷಿ ವ್ಲಾಗ್ಸ್ ಕನ್ನಡ.